ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈಗ ರೈಟ್ ನೌ ವಿ ಆರ್ ಟಾಕಿಂಗ್ ಅಬೌಟ್ AC ಸರ್ಕ್ಯೂಟ್ಸ್, ಆಲ್ಟರ್ನೇಟಿಂಗ್ ಕರೆಂಟ್ ಆ್ಯಂಡ್ ಆಲ್ಟರ್ನೇಟಿಂಗ್ ಕರೆಂಟ್ ಸರ್ಕ್ಯೂಟ್ಸ್. ಹಿಂದಿನ ವಿಡಿಯೋದಲ್ಲಿ AC ಸರ್ಕ್ಯೂಟಲ್ಲಿ ರೆಸಿಸ್ಟರ್ ಇದ್ದರೆ ಏನಾಗುತ್ತೆ, ಇಫ್ ಯು ಕನೆಕ್ಟ್ ರೆಸಿಸ್ಟರ್ ವಿತ್ AC ಪವರ್ ಸಪ್ಲೈ ಹೌ ಕರೆಂಟ್ ಆ್ಯಂಡ್ ವೋಲ್ಟೇಜ್ ವೇರಿ, ಇದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ವಿ ಕೇಮ್ ಟು ನೋ ದಟ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ದೇ ವೇರಿ ಇನ್ ಫೇಸ್ ಅಂತ ಗೊತ್ತಾಯಿತು. ಸೊ ವೆನ್ ವೋಲ್ಟೇಜ್ ಇನ್ಕ್ರೀಸಸ್ ಕರೆಂಟ್ ಆಲ್ಸೋ ಇನ್ಕ್ರೀಸಸ್ ಅಂತ. ವೆನ್ ವೋಲ್ಟೇಜ್ ಬಿಕಮ್ಸ್ ನೆಗೆಟಿವ್ ಕರೆಂಟ್ ಆಲ್ಸೋ ಬಿಕಮ್ಸ್ ನೆಗೆಟಿವ್. ಸೊ ದಿಸ್ ಇಸ್ ಕಾಲ್ಡ್ ಫೇಸರ್ ಡಯಾಗ್ರಾಮ್. ಆಲ್ಸೋ ವಿ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ IRMS. RMS ಕರೆಂಟ್ ಅಂದರೆ ಏನು, ಆಮೇಲೆ ಅದರ ಈಕ್ವೇಷನ್ ಏನು. ಸೊ ವಿ ಡಿರೈವ್ ದಿಸ್ ಈಕ್ವೇಷನ್ Im/√2. ಅದೇ ಥರ VRMS ಕೂಡ. ಸೊ ಇವೆಲ್ಲ ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ ಆಗಿದೆ. ನೌ ಲೆಟ್ ಅಸ್ ಪ್ರೊಸೀಡ್ ವಿತ್ ದ ನೆಕ್ಸ್ಟ್ ಸರ್ಕ್ಯೂಟ್, ದಟ್ ಈಸ್ AC ಸರ್ಕ್ಯೂಟ್ ಕಂಟೈನಿಂಗ್ ಇಂಡಕ್ಟರ್. ಸೊ ಇಂಡಕ್ಟರನ್ನು ಕನೆಕ್ಟ್ ಮಾಡಿದರೆ ಏನಾಗುತ್ತೆ. ಸೊ ಫಸ್ಟ್ ನಾನು ಒಂದು ಸರ್ಕ್ಯೂಟನ್ನು ಬರ್ಕೊಂಡ್ಬಿಡ್ತೀನಿ. This is the circuit symbol of inductor and I am connecting this to AC power supply of EMF E. ಬಿಗಿನಿಂಗಲ್ಲಿ ನಾನು ಇನೇ ಬರೆದಿರ್ತೀನಿ, ಆಮೇಲೆ ಅದನ್ನು ವಿಗೆ ಚೇಂಜ್ ಮಾಡ್ಕೋತೀನಿ, ಆಯಿತಾ. ಆಮೇಲೆ ಯಾವಾಗಲೂ ಕೂಡ EMF ಬಂದು ಆಲ್ಟರ್ನೇಟಿಂಗ್ EMF ಬಂದು VM sin ಒಮೆಗಾ ಟಿನೇ ಇರುತ್ತೆ. ವೆದರ್ ಇಟ್ ಈಸ್ ರೆಸಿಸ್ಟರ್ ಸರ್ಕ್ಯೂಟ್ ಆರ್ ಇಂಡಕ್ಟರ್ ಸರ್ಕ್ಯೂಟ್ ಆರ್ ಕೆಪಾಸಿಟರ್ ಸರ್ಕ್ಯೂಟ್, ಇಟ್ ವಿಲ್ ಬಿ ಲೈಕ್ ದಿಸ್ ಓನ್ಲಿ. ಲೆಟ್ ಅಸ್ ಟೇಕ್ ದಿ ಇಂಡಕ್ಟೆನ್ಸ್ ವ್ಯಾಲ್ಯೂ ಆಸ್ L. ವಿದ್ಯಾರ್ಥಿಗಳೇ, ನಮ್ಮ ಮುಖ್ಯ ಉದ್ದೇಶ AC ಸರ್ಕ್ಯೂಟಲ್ಲಿ ಏನಪ್ಪ ಅಂದರೆ ವೋಲ್ಟೇಜ್ ಮತ್ತು ಕರೆಂಟ್ ಯಾವ ಥರ ವೇರಿ ಆಗ್ತವೆ, ವೆದರ್ ದೇ ವೇರಿ ಇನ್ ಫೇಸ್ ಆರ್ ದೇ ಹ್ಯಾವ್ ಎನಿ ಫೇಸ್ ಡಿಫರೆನ್ಸ್ ಅನ್ನೋದು ಮೊದಲು. ಎರಡನೇದು, ಅಫ್ಕೋರ್ಸ್ ಅದಕ್ಕೂ ಮುಂಚೆ ಕರೆಂಟ್ ಈಕ್ವೇಷನ್ ಡಿರೈವ್ ಮಾಡಲೇಬೇಕು ಬಿಡಿ, ಯಾಕಂದರೆ ಈಕ್ವೇಷನ್ ಫಾರ್ EMF ಗೊತ್ತಿರುತ್ತೆ. ಈಕ್ವೇಷನ್ ಫಾರ್ ಕರೆಂಟ್ ವಿ ವಿಲ್ ಡೂ ಇಟ್. ಆಮೇಲೆ ಪವರ್ ಡಿಸಿಪೇಷನ್. ಈಗ ನಾವು ರೆಸಿಸ್ಟರ್ ಸರ್ಕ್ಯೂಟಲ್ಲಿ ಪವರ್ ಡಿಸಿಪೇಷನನ್ನು ಕಂಡುಹಿಡಿದ್ವಿ, ಆವರೇಜ್ ಪವರ್. ಇಲ್ಲೂ ಕೂಡ ಅಷ್ಟೇ, ವಿ ವಿಲ್ ಫೈಂಡ್ ದ ಕರೆಂಟ್ ಎಕ್ಸ್ಪ್ರೆಷನ್, ವಿ ವಿಲ್ ಸಿ ಹೌ ದ ವೋಲ್ಟೇಜ್ ಆ್ಯಂಡ್ ಕರೆಂಟ್ ವೇರಿ, ಆ್ಯಂಡ್ ಫೈನಲಿ ವಿ ವಿಲ್ ಫೈಂಡ್ ದ ಎಕ್ಸ್ಪ್ರೆಷನ್ ಫಾರ್ ದಿ ಪವರ್. So shall I proceed? Okay. Now, whenever you connect alternating EMF or whenever you supply AC voltage, apply AC voltage across the inductor, means whenever the current in the inductor varies, we know EMF is induced. Previous chapter ನಲ್ಲಿ ಸೆಲ್ಫ್ ಇಂಡಕ್ಟೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಹೇಳಿದ್ದೆ, ಜ್ಞಾಪಿಸ್ಕೊಳ್ಳಿ. ಸೊ ಸೆಲ್ಫ್ ಇಂಡಕ್ಟೆನ್ಸ್ ಬರಲಾಗಿ ಇಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಬಿಕಾಸ್ ಆಫ್ ದಟ್ ಇಂಡ್ಯೂಸ್ಡ್ EMF we will have a voltage across the inductor, that is VL. Please recall VL, that is equal to minus L into DI divided by dt. So whenever current in the coil changes, it will induce EMF. Okay na? So ಇದು induced EMF, ಇದು applied EMF. ಆಮೇಲೆ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, AC ಸರ್ಕ್ಯೂಟ್ಸ್ ಅಲ್ಲಿ ಓಮ್ಸ್ ಲಾನು ಅಪ್ಲೈ ಆಗುತ್ತೆ, ಕಿರ್ಚಾಫ್ ಲಾನು ಅಪ್ಲೈ ಆಗುತ್ತೆ ಅಂತ. ಆ ಬೇಸಿಸ್ ಮೇಲೆ ಸೊ ಟೋಟಲ್ EMF ಇನ್ ದ ಸರ್ಕ್ಯೂಟ್ ಈಕ್ವಲ್ ಟು 0. ಯಾವುದಿದು? ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ಸೊ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಕಾರ್ಡಿಂಗ್ ಟು ಒಂದು ಲೈನ್ ಬರೀಬೇಕು, ನೀವು ಬರೀ ಈಕ್ವೇಷನ್ ಬರ್ಕೊಂಡು ಹೋದರೆ ಸಾಲದು. ಅಕಾರ್ಡಿಂಗ್ ಟು ಕಿರ್ಚಾಫ್ಸ್ ವೋಲ್ಟೇಜ್ ಲಾ, ಅಪ್ಲೈಡ್ EMF ಪ್ಲಸ್ ಇಂಡ್ಯೂಸ್ಡ್ EMF ಟುಗೆದರ್ ಈಸ್ ಈಕ್ವಲ್ ಟು 0. ಟೋಟಲ್ EMF ಇನ್ ದ ಸರ್ಕ್ಯೂಟ್ ಈಸ್ 0. ಜ್ಞಾಪಿಸ್ಕೊಳ್ಳಿ, ರೆಸಿಸ್ಟರ್ಗಳನ್ನು R1 R2 R3 ಅಂತ ಕನೆಕ್ಟ್ ಮಾಡಿದ್ದಾಗ ನಾವು ಟೋಟಲ್ IR ಪ್ರಾಡಕ್ಟ್ ಈಸ್ ಈಕ್ವಲ್ ಟು EMF ಅಂತ ಬರೆದು ಈಸ್ ಈಕ್ವಲ್ ಟು 0 ಬರಿತಾ ಇದ್ವಲ್ವಾ, ಯಾವುದೋ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ. ಅದೇ ಥರ ಇಲ್ಲಿ ಕೂಡ. ಓಕೆ, ನಾವು ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಫಾರ್ E ಆ್ಯಂಡ್ VL. ಇಲ್ಲಿದೆ ಸಬ್ಸ್ಟಿಟ್ಯೂಟ್ ಮಾಡೋಣ. EMFಗೆ VM sin ಒಮೆಗಾ ಟಿ ಮೈನಸ್ VLಗೆ L ಇಂಟು DI/dt, ದಟ್ ಈಸ್ ಈಕ್ವಲ್ ಟು 0. ಫಾಲೋಡ್? ನೋ ಐ ವಿಲ್ ರೀಅರೇಂಜ್ ಇಟ್. ಸೊ L ಇಂಟು DI/dt ಈಸ್ ಈಕ್ವಲ್ ಟು, ಅದು 4 ಕಡೆ ಕಳಿಸಿದ್ರೆ ಇದು ಪಾಸಿಟಿವ್ VM sin ಒಮೆಗಾ ಟಿ ಆಗುತ್ತೆ. ಓಕೆನಾ? ಬಟ್ ನನಗೆ ಬೇಕಾಗಿರೋದೇನು? ಕರೆಂಟ್ ಈಕ್ವೇಷನ್ DI ಮಾತ್ರ. ಸೊ ಅದಕ್ಕೆ ನಾನು ಇದನ್ನ DI ಮಾತ್ರ ಇಟ್ಕೊಂಡು ಉಳಿದಿದ್ದನ್ನೆಲ್ಲ ಆ ಕಡೆ ಕಳಿಸ್ತೀನಿ. ಅವಾಗ ಇದು VM/L ಇಂಟು ಸೈನ್ ಒಮೆಗಾ ಟಿ ಇಂಟು dt ಆಯಿತು. ಓಕೆ,
ಅರ್ಥ ಆಗ್ತಿದೆ ಅನಿಸಿದೆ ಬಹುಶಃ, ಏನಂತ ಕಾಂಪ್ಲಿಕೇಟೆಡ್ ಸ್ಟೆಪ್ಸ್ ಏನಲ್ಲ, ಮತ್ತು ಇದು ತುಂಬ ಇಂಪಾರ್ಟೆಂಟ್ ಡಿರೈವೇಷನ್ ಕೂಡ. ಓಕೆ, ಐ ವಿಲ್ ಪ್ರೊಸೀಡ್. ಐ ವಾಂಟ್ ಕರೆಂಟ್, ಸೊ ದೇರ್ಫೋರ್ ಐ ವಿಲ್ ಇಂಟೆಗ್ರೇಟ್ ದಿಸ್. ಸೊ ನೆಕ್ಸ್ಟ್ ಸ್ಟೆಪ್, ಇಂಟೆಗ್ರಲ್ ಆಫ್ ಡಿ ಐ ಈಸ್ ಈಕ್ವಲ್ ಟು ವಿ ಎಮ್ ಡಿವೈಡೆಡ್ ಬೈ ಎಲ್ ಕಾನ್ಸ್ಟೆಂಟ್, ಅದನ್ನೇನು ಇಂಟೆಗ್ರೇಷನ್ ಮಾಡೋದು ಬೇಡ, ಉಳಿದಿದ್ದು ಇಂಟೆಗ್ರಲ್ ಆಫ್ ಸೈನ್ ಒಮೆಗಾ ಟಿ ಇಂಟು ಡಿ ಟಿ. ಓಕೆನಾ? ಸೊ ಇಂಟೆಗ್ರೇಷನ್. So integral of di is nothing but I, it is something like integration of dx is equal to Vm divided by L as it is. Integration of sine is minus cos omega t divided by integration of omega t is omega. Okay na? ಪ್ಲಸ್ ಕಾನ್ಸ್ಟೆಂಟ್ ಬರುತ್ತೆ, ಕಾನ್ಸ್ಟೆಂಟನ್ನು ನಾನು 0 ಅಂತ ತೊಗೊಂಡ್ಬಿಡ್ತೀನಿ. ಇಂಟೆಗ್ರೇಷನ್ ಮಾಡ್ಬೇಕಾದ್ರೆ ಯಾವಾಗಲೂ ಒಂದು ಕಾನ್ಸ್ಟೆಂಟ್ ಅಂತ ಬರುತ್ತೆ. ಆ ಕಾನ್ಸ್ಟೆಂಟನ್ನು ಬೌಂಡ್ರಿ ಕಂಡೀಷನ್ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ಸದ್ಯಕ್ಕೆ ನನಗೆ ಅದು ಏನಂತ ಇಂಪಾರ್ಟೆಂಟ್ ಅಲ್ಲ, ಸೊ ಐ ಲೀವ್ ಇಟ್. ಓಕೆ, ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಐ ಇಸ್ ಈಕ್ವಲ್ ಟು Vm divided by omega L, okay, into minus cos omega t. Follow carefully. ಇಲ್ಲಿವರೆಗೂ ಏನಾದರೂ ಕನ್ಫ್ಯೂಷನ್ ಇದೆಯಾ? ಇದ್ರೆ ಒಂದ್ಸತಿ ಗ್ಲಾನ್ಸ್ ಮಾಡಿಬಿಡಿ. ಫಸ್ಟ್ ನಾನೇನು ಮಾಡಿದೆ, ಇ ಎಮ್ ಎಫ್ ಅನ್ನು ವಿ ಎಮ್ ಸೈನ್ ಒಮೆಗಾ ಟಿ ತಗೊಂಡೆ. ಆಮೇಲೆ ಇಂಡಕ್ಟರ್ನಲ್ಲಿ ವೋಲ್ಟೇಜ್ ಇಂಡ್ಯೂಸ್ ಆಗಿದೆ, ದಟ್ ಈಸ್ ಮೈನಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ ಅಂತ ಬರೆದೆ. ಆಮೇಲೆ ಕಿರ್ಚಾಫ್ ಲಾನ ಅಪ್ಲೈ ಮಾಡಿದೆ. ಕೆ ವಿ ಎಲ್ ಏನು ಹೇಳುತ್ತೆ, ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ಈಸ್ ಈಕ್ವಲ್ ಟು 0 ಅಂತ. ಅಲ್ಲಿಗೆ ದಿಸ್ ಪ್ಲಸ್ ದಿಸ್ ಈಸ್ ಈಕ್ವಲ್ ಟು 0 ಆಯಿತು. ಐ ಸಬ್ಸ್ಟಿಟ್ಯೂಟೆಡ್ ಫಾರ್ ಇ, ದಟ್ ಈಸ್ ವಿ ಎಮ್ ಸೈನ್ ಒಮೆಗಾ ಟಿ. ಆಮೇಲೆ ವಿ ಎಲ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದೆ, ಮೈನಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ, ದಟ್ ಈಸ್ ಈಕ್ವಲ್ ಟು 0. ಆಮೇಲೆ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಇಲ್ಲಿಗೆ ಬಂದೆ, ಡಿ ಐ ಅಂತ. ಏನು ಮಾಡಿದೆ, ಈ ಮೈನಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ ಆ ಕಡೆ ಕಳಿಸಿದ್ರೆ ಪ್ಲಸ್ ಆಗುತ್ತೆ. ಸರ್ ಆ ಕಡೆ ಕಳಿಸಿದ್ರೆ ಇಲ್ಲಿ ಬರೀಬೇಕಿತ್ತಲ್ವಾ, ಏನಂತ ಬೆಟ್ಟ ಡಿಫ್ರೆನ್ಸ್ ಏನಾಗಲ್ಲ. ಆಮೇಲೆ ನಿಮ್ಗೆ ಅವೆಲ್ಲ ಸಣ್ಣ ಸ್ಟೆಪ್ಗಳು ನೀವೇನಂತ ಕ್ವಶನ್ ಮಾಡೋವಂಥವ್ರು ಅಲ್ಲ, ನಿಮಗೆಲ್ಲ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಡಿ ಐ ಇಸ್ ಈಕ್ವಲ್ ಟು ವಿ ಎಮ್ ಬೈ ಎಲ್ ಇಂಟು ಸೈನ್ ಒಮೆಗಾ ಟಿ ಡಿ ಟಿ ಬಂತು. ಅದನ್ನು ಇಂಟೆಗ್ರೇಷನ್ ಮಾಡಿದ್ರಿ. ಇಂಟೆಗ್ರಲ್ ಆಫ್ ಡಿ ಐ ಇಸ್ ಈಕ್ವಲ್ ಟು ವಿ ಎಮ್ ಬೈ ಎಲ್ ಇಂಟು ಇಂಟೆಗ್ರಲ್ ಆಫ್ ಸೈನ್ ಒಮೆಗಾ ಟಿ ಡಿ ಟಿ. ಸೈನ್ ಒಮೆಗಾ ಟಿ ಇಂಟೆಗ್ರೇಷನ್ ಈಸ್ ಮೈನಸ್ ಕಾಸ್ ಒಮೆಗಾ ಟಿ. ಸೈನ್ ಥೀಟಾ ಇಂಟೆಗ್ರೇಟ್ ಮಾಡಿದರೆ ಮೈನಸ್ ಕಾಸ್ ಥೀಟಾ ಬರುತ್ತೆ. ಆಮೇಲೆ ನಾವು ಇಂಟೆಗ್ರೇಟ್ ಮಾಡ್ತಿರೋದು ವಿತ್ ರೆಸ್ಪೆಕ್ಟ್ ಟು ಟಿ ಆಗಿರೋದ್ರಿಂದ ಒಮೆಗಾ ಟಿ ಆಲ್ಸೋ ವಿ ಹ್ಯಾವ್ ಟು ಇಂಟೆಗ್ರೇಟ್. ಯು ನೋ ಆಲ್ರೆಡಿ ಸೋ ಮೆನಿ ಪ್ರಾಬ್ಲಮ್ಸ್ ಯು ಹ್ಯಾವ್ ಡನ್ ಇನ್ ಮ್ಯಾಥಮೆಟಿಕ್ಸ್ ಅಬೌಟ್ ಇಂಟೆಗ್ರೇಷನ್. ಸೊ ಇಲ್ಲಿಗೆ ಬಂದು ನಿಂತಿದ್ದೇನೆ. ಈಗ ಈ ಟ್ರಿಗ್ನಾಮೆಟ್ರಿನಲ್ಲಿ ನಾವು ಪ್ರೂವ್ ಮಾಡ್ಬೋದು. ವಿ ಕ್ಯಾನ್ ಶೋ ದಟ್, ಡೈರೆಕ್ಟಾಗಿ ಬರೆದು ಬಿಡ್ತೀನಿ. ವಿ ನೋ ದಟ್ ಅಂತ ಬರೆದು ಬಿಡ್ತೀನಿ. ಮೈನಸ್ ಕಾಸ್ ಒಮೆಗಾ ಟಿ ಈಸ್ ಈಕ್ವಲ್ ಟು ಸೈನ್ ಆಫ್ ಒಮೆಗಾ ಟಿ ಮೈನಸ್ ಪೈ ಬೈ 2. ಇದನ್ನು ನಾವು ಪ್ರೂವ್ ಮಾಡ್ಬೋದು ಟ್ರಿಗ್ನಾಮೆಟ್ರಿನಲ್ಲಿ. ಓಕೆ, ಸೊ ಈಗ ನಾಟ್ ನೆಸೆಸರಿ. ಸೊ ಜಸ್ಟ್ ಡೈರೆಕ್ಟಾಗಿ ಬರೆದು ಬಿಡಿ ಇದನ್ನು. ಏನಂತ, ಮೈನಸ್ ಕಾಸ್ ಒಮೆಗಾ ಟಿ ಈಸ್ ಈಕ್ವಲ್ ಟು ಸೈನ್ ಆಫ್ ಒಮೆಗಾ ಟಿ ಮೈನಸ್ ಪೈ ಬೈ 2. ಜೊತೆಗೆ ಪುಟ್ ವಿ ಎಮ್ ಡಿವೈಡೆಡ್ ಬೈ ಒಮೆಗಾ ಎಲ್ ಈಸ್ ಈಕ್ವಲ್ ಟು ಐ ಎಮ್. ಅಲ್ಲಿಗೆ ಈ ಈಕ್ವೇಷನ್ ಏನಾಗುತ್ತೆ, ಇಟ್ ಬಿಕಮ್ಸ್ ಐ ಈಸ್ ಈಕ್ವಲ್ ಟು, ಇಷ್ಟಕ್ಕೂ ನಾನು ಐ ಎಮ್ ಅಂತ ಬರಿತೀನಿ, ಇಷ್ಟಕ್ಕೆ ಸೈನ್ ಆಫ್ ಬರೀ ಒಮೆಗಾ ಟಿ ಅಲ್ಲ, ಮೈನಸ್ ಪೈ ಬೈ 2. ಗಮನಿಸಿ ವಿದ್ಯಾರ್ಥಿಗಳೇ, ಇದು ಬಹಳ ಮುಖ್ಯವಾದ ರಿಸಲ್ಟ್ ನಮಗೆ ಸಿಕ್ಕಿರೋದು. ನಾನು ಆಗಲೇ ಹೇಳ್ದಂಗೆ ಫಸ್ಟು ನಾವು ಕರೆಂಟಿಗೆ ಒಂದು ಎಕ್ಸ್ಪ್ರೆಷನನ್ನು ಡಿರೈವ್ ಮಾಡಬೇಕು. ಡಿರೈವ್ ಮಾಡಿದೆ, ರೆಸಿಸ್ಟರಲ್ಲೂ ಮಾಡಿದ್ದೆ. ಅಲ್ಲಿ ಏನಾಗಿತ್ತು, ವೋಲ್ಟೇಜಲ್ಲೂ ಸೈನ್ ಒಮೆಗಾ ಟಿ ಇತ್ತು, ಕರೆಂಟಿನಲ್ಲೂ ಬರೀ ಸೈನ್ ಒಮೆಗಾ ಟಿ ಅಷ್ಟೇ ಇತ್ತು. ಅದಕ್ಕೆ ನಾನೇನು ಹೇಳಿದೆ, ವೋಲ್ಟೇಜ್ ಕರೆಂಟು ಜೊತೆಯಾಗೇ ವೇರಿ ಆಗ್ತವೆ ಅಂತ ಹೇಳಿದ್ದೆ. ಬೇಕಾದ್ರೆ ಆ ವಿಡಿಯೋನ ಇನ್ನೊಂದ್ಸತಿ ವಾಚ್ ಮಾಡಿ. ಆದರೆ ಇಲ್ಲಿ ಏನಾಗ್ತಾ ಇದೆ, ಒಮೆಗಾ ಟಿ ಎಲ್ಲ ಮೈನಸ್ ಪೈ ಬೈ 2, ಅಂದರೆ ಈ ಸೈನ್ ಒಮೆಗಾ ಟಿಗಿಂತ ಪೈ ಬೈ 2 ಹಿಂದೆ ಇದೆ. ಮೈನಸ್ ಅಂದರೆ ಹಿಂದೆ ಇದೆ, ಅಂದರೆ ಲ್ಯಾಗಿಂಗ್ ಬಿಹೈಂಡ್ ಅಂತ. ಸೊ ಬೇಕಾದರೆ ನೀವು ಇದನ್ನು ಈಕ್ವೇಷನ್ 1 ಅಂತ ಕರೀರಿ, ಇದನ್ನು ಈಕ್ವೇಷನ್ 2 ಅಂತ ಕರೀರಿ. ಫ್ರಮ್ ಈಕ್ವೇಷನ್ 1 and 2 we can conclude that I is lagging behind voltage. ಯಾವಾಗ, if the circuit contains inductor. So if the circuit contains inductor, V voltage is ahead, current is behind. ಇದನ್ನು ನೀವು ವೇವ್ ಡಯಾಗ್ರಾಮಲ್ಲಿ ಬರೆಯೋದಾದರೆ ನೋಡಿ, ಸ್ವಲ್ಪ ಕನ್ಫ್ಯೂಸ್ ಆಗಬಹುದು. ವೋಲ್ಟೇಜ್ ಕರ್ವನ್ನು ಈ ಥರ ಬರಿತೀನಿ. ಸಾಲಿಡ್ ಲೈನ್ ಈಸ್ ವೋಲ್ಟೇಜ್. ಕರೆಂಟ್ ಲೈನನ್ನು ಡಾಟೆಡ್ ಆಗಿ ಬರಿತೀನಿ. ವೋಲ್ಟೇಜ್ ಮ್ಯಾಕ್ಸಿಮಮ್ ಇದ್ದಾಗ ಕರೆಂಟ್ ಮಿನಿಮಮ್ ಇರುತ್ತೆ. ವೋಲ್ಟೇಜ್ 0 ಆದಾಗ ಕರೆಂಟ್ ಮ್ಯಾಕ್ಸಿಮಮ್ ಆಗುತ್ತೆ.
ವೋಲ್ಟೇಜ್ ನೆಗೆಟಿವ್ ಆದಾಗ ಕರೆಂಟು ಮಿನಿಮಮ್ ಆಗುತ್ತೆ. ಅಂದರೆ ವೋಲ್ಟೇಜ್ಗೂ ಕರೆಂಟ್ಗೂ ಕ್ವಾರ್ಟರ್ ಸೈಕಲ್ ವ್ಯತ್ಯಾಸ ಇದೆ, 90 ಡಿಗ್ರಿ ವ್ಯತ್ಯಾಸ ಇದೆ. ಸೊ ವೋಲ್ಟೇಜ್ 0 ಇದ್ದಾಗ ಕರೆಂಟ್ ನೆಗೆಟಿವ್ ಇರುತ್ತೆ. ಸೊ ಈ ರೀತಿಯ ಬದಲಾವಣೆಗಳು ಆಗ್ತಾ ಹೋಗ್ತವೆ. ಸೊ ವೋಲ್ಟೇಜ್ ಈಸ್ ಅಹೆಡ್, ಕರೆಂಟ್ ಈಸ್ ಬಿಹೈಂಡ್. ಬಿಹೈಂಡ್ ಬೈ ಹೌ ಮಚ್? ಬಿಹೈಂಡ್ ಬೈ 90 ಡಿಗ್ರಿ. ಈ ಥರ ಬರೆದಾಗ ನಮಗೆ ಅಷ್ಟು ಕನ್ವಿನ್ಸ್ ಆಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಫೇಸರ್ ಡಯಾಗ್ರಾಮಿನ ಮೊರೆ ಹೋಗ್ತೀವಿ. ಫೇಸರ್ ಡಯಾಗ್ರಾಮಲ್ಲಿ ಈ ಥರ ಇರುತ್ತೆ, ಆಯಿತಾ. ಕೋಆರ್ಡಿನೇಟ್ ಸಿಸ್ಟಮ್ ಅಂತಂದಾದರೂ ಕರೀರಿ, ಏನಾದರೂ ಕರೀರಿ. ವೋಲ್ಟೇಜನ್ನು ನೀವು ಈ ಕಡೆ ತೋರಿಸಿದರೆ ಕರೆಂಟನ್ನು ಇಲ್ಲಿ ತೋರಿಸ್ಬೇಕು. ಆಫ್ಕೋರ್ಸ್ ಇದು ಸ್ವಲ್ಪ ಚಿಕ್ಕದಾಗಿರಬೇಕು ಲೈನು, ಆಯಿತಾ. ಅಥವಾ ವೋಲ್ಟೇಜನ್ನು ನೀವು ಇಲ್ಲಿ ತೋರಿಸಿದರೆ, ಕರೆಕ್ಟಾಗಿ ಇಲ್ಲಿಂದ 90 ಡಿಗ್ರಿ ಮೆಷರ್ ಮಾಡಿ ಕರೆಂಟನ್ನು ಇಲ್ಲಿ ತೋರಿಸ್ಬೇಕು. ಸೊ ಈ ನೋಡಿ, ರೆಡ್ ಪೆನ್ನನ್ನೇ ಇದನ್ನು ವೋಲ್ಟೇಜ್ ಅಂದ್ಕೊಳ್ಳಿ, ಇದನ್ನು ಕರೆಂಟ್ ಅಂದ್ಕೊಳ್ಳಿ. ಇವೆರಡರ ಮಧ್ಯೆ 90 ಡಿಗ್ರಿ ವ್ಯತ್ಯಾಸ ಇರುತ್ತೆ. ವೋಲ್ಟೇಜ್ 90 ಡಿಗ್ರಿ ಮುಂದೆ ಇರುತ್ತೆ, ಕರೆಂಟ್ 90 ಡಿಗ್ರಿ ಹಿಂದೆ ಇರುತ್ತೆ. ಸೊ ವೋಲ್ಟೇಜನ್ನು ಇಲ್ಲಿಗೆ ತೊಗೊಂಬಂದರೆ ಕರೆಂಟ್ ಇಲ್ಲಿಗೆ ಬರುತ್ತೆ, ವೋಲ್ಟೇಜನ್ನು ಇಲ್ಲಿಗೆ ತೊಗೊಂಬಂದರೆ ಕರೆಂಟ್ ಇಲ್ಲಿಗೆ ಬರುತ್ತೆ. ಅಂದರೆ ಫೇಸ್ ಡಯಾಗ್ರಾಮ್, ಇನ್ ಫೇಸ್ ಡಯಾಗ್ರಾಮ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ದೇರ್ ಈಸ್ ಎ ಫೇಸ್ ಡಿಫರೆನ್ಸ್ ಆಫ್ 90 ಡಿಗ್ರಿ, ದಟ್ ಈಸ್ π/2. ಗೊತ್ತಾಯ್ತಾ. ಸೊ ಇಂಡಕ್ಟರ್ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಈಸ್ ಅಹೆಡ್ ಆಫ್ ಕರೆಂಟ್, ಅಥವಾ ಕರೆಂಟ್ ಈಸ್ ಬಿಹೈಂಡ್, ಲ್ಯಾಗಿಂಗ್ ಬಿಹೈಂಡ್ ದ ವೋಲ್ಟೇಜ್ ಬೈ 90 ಡಿಗ್ರಿ. ಓಕೆನಾ. ಸರಿ, ಇನ್ನೊಂದು ಸ್ಟೆಪ್ ಮುಂದೆ ಹೋಗೋಣ. ಇಲ್ಲಿಗೆ ಬರ್ತೀನಿ ವಾಪಸ್ಸು. Vm/ωL is equal to Im. ಈ Vm ಡಿವೈಡೆಡ್ ಬೈ ωL ಇದೆಯಲ್ಲ, ದಟ್ ಈಸ್ ಈಕ್ವಲ್ ಟು Im. ವೋಲ್ಟೇಜ್ ಬೈ ಸಮಥಿಂಗ್ ಈಸ್ ಈಕ್ವಲ್ ಟು ಕರೆಂಟ್. ಓಮ್ಸ್ ಲಾನ ಜ್ಞಾಪಿಸ್ಕೊಳ್ಳಿ. ವೋಲ್ಟೇಜ್ ಬೈ ಸಮಥಿಂಗ್ ಈಸ್ ಈಕ್ವಲ್ ಟು ಕರೆಂಟ್ ಅಂತ ಬರೀಬೇಕಾದ್ರೆ ಆ ಸಮಥಿಂಗ್ ಏನಾಗಿರಬೇಕು? ಅದು ಅಪೋಸಿಷನ್ನೇ ಆಗಿರಬೇಕು, ಅಂದರೆ ಅದು ರೆಸಿಸ್ಟೆನ್ಸೇ ಆಗಿರಬೇಕು. ಅದೇ ಥರ ಈ ωL ಕೂಡ ರೆಸಿಸ್ಟೆನ್ಸೇನೆ, ಆದರೆ ಅದನ್ನು ನಾವು ರೆಸಿಸ್ಟೆನ್ಸ್ ಅಂತ ಕರೆಯಲ್ಲ, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಸೊ ಇದನ್ನು ನಾವು XL ಅಂತ ಬರಿತೀವಿ. XL is equal to ωL. ಅಲ್ಲಿಗೆ ಈ ಈಕ್ವೇಷನ್ ಏನಾಗುತ್ತೆ? Vm/XL is equal to I ಅಂತ ಬರೀಬಹುದು. ಇದೇ ಫಾರಮಿಗೆ ಬಂತು. XL the R. So XL is equal to ωL represents the opposition offered by the inductor. It is a resistance. Actually it is resistance offered by whom? Offered by inductor. But we call it as inductive reactance. Okay na? ನೋಡಿ, ರೆಸಿಸ್ಟೆನ್ಸ್ ಅನ್ನೋದು ಯಾವುದೇ ರೀತಿ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿಲ್ಲ, ಆದರೆ XL ಅನ್ನೋದು ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿದೆ. ಸೊ XL is directly proportional to frequency. When the frequency of AC increases, opposition also increases. ಈ ಗ್ರಾಫನ್ನು ಕೇಳಬಹುದು. ಫ್ರೀಕ್ವೆನ್ಸಿ ವರ್ಸಸ್ XL ಹಾಕಿದರೆ as frequency increases, XL also increases. Understand? So this is XL, that is opposition offered by the inductor, called inductive reactance. Because it is opposition, its SI unit is ohm only. ಸೊ ಈಗ ನಾನು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂದರೆ ಏನು, ಇಂಡಕ್ಟರ್ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಯಾಕೆ ಮುಂದೆ ಇರುತ್ತೆ, ಕರೆಂಟ್ ಯಾಕೆ ಹಿಂದೆ ಇರುತ್ತೆ ಅಂತ ಹೇಳಿದೆ. ಸೊ ಕರೆಂಟ್ ಈಕ್ವೇಷನ್ ಕಂಡುಹಿಡಿದಿದ್ದಾಯಿತು. ಲ್ಯಾಗಿಂಗಾ ಲೀಡಿಂಗಾ ಅಂದರೆ ಯಾವ ಥರ ವೇರಿಯೇಷನ್ ಅನ್ನೋದು ಗೊತ್ತಾಯಿತು. ಆ ಮಧ್ಯದಲ್ಲಿ ಒಂದು ಹೊಸ ಕ್ವಾಂಟಿಟಿ ಬಂದ್ಬಿಡ್ತು ಇಂಡಕ್ಟರ್ ರಿಯಾಕ್ಟೆನ್ಸ್ ಅಂತ, ಅದನ್ನು ಚರ್ಚೆ ಮಾಡಿ ಆಯಿತು. ಇನ್ನು ಉಳಿದಿರೋದೊಂದೇ ಪವರ್ ಕ್ಯಾಲ್ಕುಲೇಷನನ್ನು ಮಾಡೋಣ. ಓಕೆ, ನಾವು ಐ ವಿಲ್ ಟೇಕ್ ಅ ಪವರ್ ಲಾಸ್ಟ್ ಇನ್ ಇಂಡಕ್ಟರ್ ಸರ್ಕ್ಯೂಟ್, ಪವರ್ ಡಿಸಿಪೇಷನ್ ಇನ್ ಇಂಡಕ್ಟರ್ ಸರ್ಕ್ಯೂಟ್. Okay, now the average power loss. Whenever and wherever you calculate power loss, you have to start with this formula P bar is equal to V into I. Whether it is resistor or inductor or capacitor or any circuit containing AC source. DC source ಇದ್ದಾಗ P ಅಷ್ಟೇನೆ, ಬಾರ್ ಅಂತ ಬರೆಯೋಂಗಿಲ್ಲ. ಆಯ್ತಾ? ಸರಿಯಪ್ಪ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. V ಜಾಗಕ್ಕೆ ಆಲ್ರೆಡಿ ಐ ಹ್ಯಾವ್ ಈಕ್ವೇಷನ್ 1, ದಟ್ ಈಸ್ Vm sin omega t. ನೆಕ್ಸ್ಟ್ I ಜಾಗಕ್ಕೆ ಇಲ್ಲಿದೆ Im sin
ಒಮೆಗಾ ಟಿ ಮೈನಸ್ ಪೈ ಬೈ 2. ಓಕೆ, ಸೊ ಈ ಥರ ಬಂತು. ಸೊ ದಿಸ್ ಈಸ್ ಈಕ್ವಲ್ ಟು, ಐ ಟೇಕ್ Vm, Im ಕಾನ್ಸ್ಟೆಂಟ್, ಮಿಸ್ ದೇ ಆರ್ ನಾಟ್ ವೇರಿಯಬಲ್, ಫಿಕ್ಸ್ಡ್ ವ್ಯಾಲ್ಯೂ, ಇಂಟು ಸೈನ್ ಒಮೆಗಾ ಟಿ ಇಂಟು ಸೈನ್ ಒಮೆಗಾ ಟಿ ಮೈನಸ್ ಪೈ ಬೈ 2. ಓಕೆ, ಈಗ ನಿಮಗೆ ಒಂದು ಸಣ್ಣ ಟಾಸ್ಕನ್ನು ಕೊಡ್ತೀನಿ, ಯೋಚನೆ ಮಾಡಿ ಆನ್ಸರ್ ಮಾಡಿ. ಸೈನ್ ಒಮೆಗಾ ಟಿ ಇಂಟು ಸೈನ್ ಆಫ್ ಒಮೆಗಾ ಟಿ ಮೈನಸ್ ಪೈ ಬೈ 2 ಇದನ್ನು ಟ್ರಿಗ್ನಾಮಿಟ್ರಿನಲ್ಲಿ ಪ್ರೂವ್ ಮಾಡಬಹುದು. ಆವ್ರೇಜ್ ವ್ಯಾಲ್ಯೂ ಕಮ್ಸ್ ಔಟ್ ಟು ಬಿ 0 ಅಂತ. ಬೇಕಾದ್ರೆ ನೀವು ಪ್ರಯತ್ನ ಪಡಿ, ಇಟ್ ಕಮ್ಸ್ ಔಟ್ ಟು ಬಿ 0. ಹೆಂಗೆ ಟ್ರೈ ಮಾಡಿ, ಬರಲಿಲ್ಲ ಅಂತಂದರೆ ನನ್ನ ನೋಟ್ಸಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದು ಸತಿ ಚೆಕ್ ಮಾಡಿ ಆಯಿತಾ. ಸೊ ಫೈನಲ್ ಆಗಿ Vm Im ಇಂಟು 0 ಆಗಿಬಿಡುತ್ತೆ ಇದಿಷ್ಟು ಸೇರಿ. ದಟ್ ಮೀನ್ಸ್ ಪವರ್ ಲಾಸ್ ಈಸ್ ಈಕ್ವಲ್ ಟು 0. ಯಾವಾಗ? ವೆನ್ ದ ಸರ್ಕ್ಯೂಟ್ ಕಂಟೈನ್ಸ್ ಇಂಡಕ್ಟರ್. ಸೊ ನೋಡಿ, ಒಂದು ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ರಿಸಲ್ಟ್ ಬರ್ತಾ ಇದೆ ಇಲ್ಲಿ. ಏನು? ಯಾವುದೇ ಒಂದು ಎ ಸಿ ಸರ್ಕ್ಯೂಟಲ್ಲಿ ಇಂಡಕ್ಟರನ್ನು ಉಪಯೋಗಿಸಿದರೆ ಪವರ್ ಲಾಸ್ 0 ಆಗುತ್ತೆ, ಪ್ರೊವೈಡೆಡ್ ಇಂಡಕ್ಟರ್ ಈಸ್ ಪ್ಯೂರ್. ಏನು ಸರ್ ಪ್ಯೂರ್ ಅಂದರೆ ಅದಕ್ಕೆ ರೆಸಿಸ್ಟೆನ್ಸ್ ಇರಬಾರ್ದು, ಫುಲ್ ಬರೀ ಇಂಡಕ್ಟೆನ್ಸ್ ಅಷ್ಟೇ ಇರಬೇಕು. ಆದರೆ ಇಂಡಕ್ಟರ್ಗೆ ರೆಸಿಸ್ಟೆನ್ಸ್ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಇಂಡಕ್ಟರ್ ಈಸ್ ಮೇಡ್ ಅಪ್ ಆಫ್ ವಯರ್, ಕಾಪರ್ ವಯರ್, ಸಿಲ್ವರ್ ವಯರ್, ಅಲ್ಯೂಮಿನಿಯಂ ವಯರ್. ಆ ವಯರನ್ನು ನೀವು ಸುತ್ತಿರ್ತೀರ ಅಷ್ಟೇ, ಬಿಟ್ಟರೆ ವಯರ್ ಈಸ್ ಕಂಡಕ್ಟರ್ ಓನ್ಲಿ. ಸೊ ಕಂಡಕ್ಟರ್ ಅಂದಮೇಲೆ ಸ್ವಲ್ಪನಾದರೂ ರೆಸಿಸ್ಟೆನ್ಸ್ ಇರಬೇಕಲ್ವಾ? ಆ ರೆಸಿಸ್ಟೆನ್ಸ್ ನೆಗ್ಲಿಜಿಬಲಿ ಸ್ಮಾಲ್ ಆದರೆ ಮಾತ್ರ ಅದನ್ನು ಪ್ಯೂರ್ ಇಂಡಕ್ಟರ್ ಅಂತೀವಿ. ಅಂಥ ಕೇಸಲ್ಲಿ ಆವರೇಜ್ ಪವರ್ ಲಾಸ್ ಈಸ್ 0. ಸೊ ನೆನ್ಪಿಟ್ಕೊಳ್ಳಿ, ಇಫ್ ಎ ಪ್ಯೂರ್ ಇಂಡಕ್ಟರ್ ಈಸ್ ಕನೆಕ್ಟೆಡ್ ಟು ಎ ಸಿ ಪವರ್ ಸಪ್ಲೈ, ಆವರೇಜ್ ಪವರ್ ಲಾಸ್ ಈಸ್ 0. ಅಂಥ ಸರ್ಕ್ಯೂಟಲ್ಲಿ ಹರಿಯುವಂಥ ಕರೆಂಟನ್ನು ನಾವು ವ್ಯಾಟ್ ಲೆಸ್ ಕರೆಂಟ್ ಅಂತ ಕರಿತೀವಿ. ವ್ಯಾಟ್ ಲೆಸ್ ಕರೆಂಟ್, ಇದನ್ನು 1 ಮಾರ್ಕಿಗೆ ಕೇಳ್ಬೋದು. ವಾಟ್ ಈಸ್ ವ್ಯಾಟ್ ಲೆಸ್ ಕರೆಂಟ್? ಇಟ್ ಈಸ್ ನಥಿಂಗ್ ಬಟ್ ಕರೆಂಟ್ ಫ್ಲೋಯಿಂಗ್ ಇನ್ ಎ ಸಿ ಸರ್ಕ್ಯೂಟ್ containing pure inductor. Why? Because if it is pure inductor, average power loss is 0. ಅದಕ್ಕೇನೆ ಎ ಸಿ ಸರ್ಕ್ಯೂಟ್ಸಲ್ಲಿ ನಾವು ಇಂಡಕ್ಟರ್ಸನ್ನು ಪ್ರಿಫರ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ರೆಸಿಸ್ಟರ್ಸನ್ನು ಕನೆಕ್ಟ್ ಮಾಡಿದರೆ ತುಂಬ ಪವರ್ ಲಾಸ್ ಆಗುತ್ತೆ. ಇಂಡಕ್ಟರ್ಸನ್ನು ಕನೆಕ್ಟ್ ಮಾಡಿದರೆ ಪವರ್ ಲಾಸ್ ಆಲ್ಮೋಸ್ಟ್ ನಿಲ್ಲಾಗುತ್ತೆ. ಸೊ ಇಲ್ಲಿಗೆ ಇಂಡಕ್ಟರ್ ಸರ್ಕ್ಯೂಟಿನ ಬಗ್ಗೆ ಡಿಸ್ಕಷನ್ ಕಂಪ್ಲೀಟ್ ಆಯಿತು. ಸೊ ಏನೇನು ಕಲ್ತಿದ್ದೀವಿ ಅಂತ ಒಮ್ಮೆ ಒಂದು ಸರ್ತಿ ನೋಡೋದಾದರೆ, ಕರೆಂಟಿನ ಈಕ್ವೇಷನನ್ನು ಮಾಡಿದ್ವಿ, ಯಾವ ಥರ ವೇರಿಯೇಷನ್ ಆಗುತ್ತೆ ನೋಡಿದ್ವಿ, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಕಡೆ ನೋಡಿದ್ವಿ, ಆವರೇಜ್ ಪವರ್ ಲಾಸನ್ನು ನೋಡಿದ್ವಿ, ವ್ಯಾಟ್ಲೆಸ್ ಕರೆಂಟನ್ನು ನೋಡಿದ್ವಿ. ವಿದ್ಯಾರ್ಥಿಗಳೇ, ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಶಾರ್ಟ್ ವಿಡಿಯೋನೇ ಆಗಲಿ, ಇದು ತುಂಬ ಒಂದು 5 ಮಾರ್ಕಿಗೆ ಬರ್ತಕ್ಕಂಥ ಪ್ರಶ್ನೆ ಇದು. ಇದನ್ನು ಒಂದು 2-3 ಸತಿ ನೋಡಿ ಡಿರೈವೇಷನನ್ನು ರಿವೈಸ್ ಮಾಡಿ, ಈ ಏನು ಅಸೈನ್ಮೆಂಟ್ ಕೊಟ್ಟಿದ್ದೀನಿ ಇದು ಪ್ರಾಕ್ಟೀಸ್ ಮಾಡಿ. ಬರಲಿಲ್ಲ ಅಂದರೆ ನೋಟ್ಸಲ್ಲಿ ಇರುತ್ತೆ, ಆ ನೋಟ್ಸಲ್ಲಿ ಒಂದು ಸತಿ ವೆರಿಫೈ ಮಾಡಿ. ಆಮೇಲೆ ನನ್ನ ನೋಟ್ಸ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಲಿಂಕನ್ನು ಕ್ಲಿಕ್ ಮಾಡಿ, ಆ PDF ನೋಟ್ಸ್ ಓಪನ್ ಆಗುತ್ತೆ. ನಿಮಗೆ ಪ್ರಿಂಟ್ಔಟ್ ಬೇಕಾದರೆ ಪ್ರಿಂಟ್ಔಟ್ ತಗೊಳ್ಳಿ, ಇಲ್ಲ ಸಾಫ್ಟ್ ಕಾಪಿನ ನಿಮ್ಮ ಕಂಪ್ಯೂಟ್ರಲ್ಲೋ ಎಲ್ಲೋ ಸೇವ್ ಮಾಡೋದಾದರೆ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ವೀಡಿಯೋಸನ್ನು ಲೈಕ್ ಮಾಡ್ರಪ್ಪ. ಲೈಕ್ ಮಾಡಿದ್ರೆ ನನಗೂ ಒಂದು ಎಂಥೂಸಿಯಾಸಮ್ ಬರುತ್ತೆ. ನೋಡಿ, ಏನೇನೋ ಎಫರ್ಟ್ ಹಾಕ್ತಿದ್ದೀನಿ, ನೋಟ್ಸ್ ಎಲ್ಲ ಕೊಡ್ತಾ ಇದ್ದೀನಿ, ಸಾಕಷ್ಟು ಎಫರ್ಟನ್ನು ಹಾಕ್ತಿದ್ದೀನಿ ಬಿಕಾಸ್ ಆಫ್ ಯುವರ್ ಪ್ರೋಗ್ರೆಸ್ ಅಷ್ಟೇ. ಸೊ ನನ್ನ ವೀಡಿಯೋಸ್ಗೆ ನೀವು ಲೈಕ್ ಬಟನ್ ಪ್ರೆಸ್ ಮಾಡಿದರೆ ನನ್ನ ವೀಡಿಯೋಗಳು ತುಂಬ ಪಾಪ್ಯುಲರ್ ಆಗ್ತಾ ಹೋಗ್ತವೆ. ಅದರಿಂದ ಮುಂದಿನ ಬೇರೆ ಸ್ಟೂಡೆಂಟ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅನದರ್ ಸರ್ಕ್ಯೂಟ್, ದಟ್ ಈಸ್ ಕೆಪಾಸಿಟರ್ ಸರ್ಕ್ಯೂಟ್. ಓಕೆ, thank you very much.